ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ 7 ಗಂಟೆ ಆಗೈತೆ ನೋಡಿರಿ. ನಮ್ಮ ಊರಿಗಿತ್ತಿ ಹಾಲು ಹಿಂಡ್ತಾ ಇದ್ದ ನೋಡಿರಿ. ನಾನು ಹಿಂಡ್ಬೇಕಾದ್ರೆ ಟ್ರೈ ಮಾಡ್ತೀನಿ, ನನಗೆ ಆಗಂಗೆ ಇಲ್ಲ ರೀ. ಹಾಲು ಹಿಂಡೋಕ್ಕೆ ನಾವು ಕಲ್ಕೋಬೇಕಾಗ್ತೈತೆ ರೀ. ಯಾಕಂದ್ರೆ ನಾವು ಹಸು ಸಾಕೋದು ಎಮ್ಮೆ ಸಾಕೋದು ಮಾಡಬೇಕಾಗೈತೆ ರೀ. ಹಳ್ಳಿ ಒಳಗಡೆ ಎಲ್ಲನೂ ಕೆಲಸ ಮಾಡೋಣ, ಇಲ್ಲಿ ಬೆಲೆ ಐತ್ರಿ. ಒಂದೇ ಕೆಲಸ ಮಾಡಿದ್ರೆ ಬೆಲೆ ಇಲ್ಲ ನೋಡಿ ಸ್ನೇಹಿತರೆ. ನೋಡಿ ನಮ್ಮ ಕೋಳಿಗಳು ಕೂಗ್ತಾ ಇದ್ದಾವ. ರಕ್ಕೆ ಹಾಯ್ ಮಾಡ್ರಕ್ಕೆ. ಮೊಹರಂ ಹಬ್ಬ ಇವತ್ತು ರೀ. ಇವತ್ತು ಕತಾಲ್ ರೀ, ಮಾದ್ಲಿ ಬಾಣ. ನಾಳೆ ದೇವ್ರ ಹೊಳಿಗೆ ಹೋಗೋದು ನೋಡಿ. ನಾವು ಹಾಲು ಹಿಂಡೋಣ, ಬರ್ರಿ ಟ್ರೈ ಮಾಡೋಣ. ನೋಡಿ ಹಾಲು ಕರುತ್ತಾ ಇರೋದು. ನನಗೂ ಬರ್ತೈತೆ ನೋಡೋಣ. ಬರೋದಿಲ್ಲ, ನನಗೆ ಆಡೋಣ ಹಿಂಡಕ್ಕೆ ಬರೋಕ್ಕಿಲ್ಲ. ಹುಂಜ ನೋಡಿ ಹಂಗೆ ಹೋಗತ್ತ. ನೀನು ಹುಂಜ್ಗೋ ತಪ್ಪಿಸ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟೈತಿ. ಜಾಕ ಮಾಡತ್ತಾರೆ ಮತ್ತೇನ. ಹಂಗೆ ಕೂಗ್ತಾವ ನೋಡಿ. ಅದ್ರಂದು ಒಂದು ಹೋಗ್ತೈತ್ರಿ ಇವತ್ತು ಅಲಾಬ್ ದೇವ್ರಿಗೆ ಒಂದು ಕೊಯ್ದು ಬಿಡ್ತೀವ್ರಿ ಇವತ್ತು. ಯಾರು ಹೋಗ್ಯಾರ? ನಮ್ಮ ಅರುಣ 3ಕ್ಕೆ ಬಂದಾನ ರಾತ್ರಿ. ಮಕ್ಕೊಂಡೈತಿ ನಾ ಹೇಳವಲ್ಲ. ಒಬ್ಬನ ಹುಡುಗರ ಜೊತೆ ಇನ್ನ ಹೇಳವಲ್ಲಾಗ್ಯಾನ. ಕಣ್ಣ ಕಣ್ಣು ವರ್ಷ ಬಂದೈತಿ ಹುಡುಗ. ಹಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಾಕು ಅದು ನೋಡು, ಹಿಂಗೆ ಹಿಂಡುದ ಅದನ್ನು. ಹಸಿರು ಮೇವ ಇಲ್ಲ, ಏನೂ ಇಲ್ಲ ಪಾಪ. ಅದಕ್ಕೆ ಬಿಟ್ಟು ಮೇಸಿಲ್ಲ ನೀನೆ. ನೋಡಿ ನಾವು ಹಾಲು ಕರ್ಕೊಂಡು ಬಂದೀವು. ನಮ್ಮ ಅರುಣ ಏನೋ ಮನ್ಕೊಂಡೈತ್ರಿ. ರಾತ್ರಿ ಇದಕ್ಕೆ ಹೋಗಿ ಬಂದೈತಿ. ಚಾ ಕುಡಿಯಕತ್ತಾರ ಯಜಮಾನ್ರಿ. ಹಾಯ್ ಮಾಡ್ರಿ. ಹಾಲು ನೋಡು ನಾನು ಎಷ್ಟು ತಿಳ್ಕೊಂಬಂದಿನು. ಅವ್ರ ಕೈನ ಹಚ್ಚಿಲ್ಲ ಇನ್ನ. ಅದಕ್ಕೆ ನಿನಗೆ ಬರಂಗಿಲ್ಲ ಅಂತ ಹೇಳ್ತಾ. ಗ್ಯಾಸ್ ಚಾಲೋನೇ ಇಟ್ಟಿರಿ. ಎಲ್ಲಿ ಬಂದ್ ಮಾಡ್ತೀರಿ? ಈ ಕಡೆ ಐತಿ ಗ್ಯಾಸ್. ನಮ್ಮ ಹಿಂಗೆ ಮಾಡ್ತೀರಿ ನೀವು ಅವತ್ತು ಬರೀ ಗ್ಯಾಸ್ ಆನಿಟ್ಟು ವಾಸನೆ ಬರಾಗ್ತದೆ ಫುಲ್ ಗ್ಯಾಸಿಂದು. ನಮ್ದು ಐತ್ರಲ್ಲ ಗಾಡಿ, ಮತ್ತ್ಯಾಕೆ ನಮ್ಮ ಚಿನ್ನನ್ ಕರ್ಕೊಂಬರಕಂತ. ಬರ್ರಿ ಚಾ ಕುಡಿಯೋಣ, ಬರ್ರಿ. ಚಾ ಕುಡ್ದು ನಮ್ದೇನ ಸ್ಟಾರ್ಟ್ ಮಾಡಿಬಿಡೋದು ನೋಡ್ರಿ. ಅರುಣ ಗುಡ್ ಮಾರ್ನಿಂಗ್. ಹೇಳಪ್ಪ ಹೇಳು. ಮಾದೇಲಿ ಮಾಡಬೇಕು, ರೊಟ್ಟಿ ಮಾಡ್ಬೇಕ್ರಿ. ಇನ್ನ ಯಾರಿಗೆ ಹೇಳತ್ತೀರಿ?
ಹ್ಞೂ ಗಾಡಿ ಯಾರು ತೊಗೊಂಡು ಹೊಂಟ್ರಿ ಮತ್ತೀಗ ಯಾರು ತೊಗೊಳತ್ತೀರಿ ಈಗ ಸಮರ್ಥ ನೋಡಲ್ಲಿ ಹೆಂಗೆ ಕಾಣಾಕತ್ತ ಬೋರ್ಮಾಳದ ಹಾಕೊಂಡು ಫೋಟೋ ತಗೋತ ಹೇಳತ್ತಿದ ಕೆಗಳೆ ಅವ್ರು ತವ್ರ ಮನೆಯವ್ರು ಮಾಡಿಸ್ಕೊಟ್ಟಾರು. ಹ್ಞೂ ಅದಕ್ಕೆ ಸೂಪರ್ ಆಗಿನ ಈಗ ಫೋಟೋ ತಗೋ ಅಂದ್ರೆ ಯಾಕೆ ನನಗೆ ಗಾಳೆ. ಹ್ಞೂ ಅದ್ರ ವಿಡಿಯೋದಾಗ ಬರಲಿಲ್ಲಕ್ಕೆ ಎಮ್ಮೆ ಹಾಲು ನಿಂತದೆ ಹೆಚ್ಚಾಗೈತೆ. ಬರ್ರಿ ಮತ್ತೆ ಸಿಗ್ತೀನಿ ರೀ. ಮೆಹಂದಿ ಹಚ್ಚಾಳ ನೋಡ್ರಿ ನಮ್ಮ ಅಕ್ಕನ ಮಗಳು. ರಾತ್ರಿ 11 ತನಕ ಮೆಹಂದಿ ಹಚ್ಚೋದಾಗೈತೆ ರೀ. ಈ ಕೈಗೆ ಹಿಂಗೆ ಹಚ್ಚಾರೆ, ಈ ಕೈಗೆ ನೋಡ್ರಿ, ಈ ಕೈಗೆ ಚಂದ ಹಚ್ಚಾರ ನೋಡ್ರಿ. ಈ ಥರ ಹಚ್ಚಾರಿ ಮೆಹಂದಿ. ನಿದ್ದೆ ಬರೋದ್ರಿ ತೆಲಿಗೆ ಮೆಹಂದಿ ಹಚ್ಚಾಳ. ರಾತ್ರಿ 11 ಗಂಟೆಗೆ ಮಕ್ಕೊಂಡಿದೀವಿ ರೀ. ಇದ ಚಂದ ಆಗೈತಿ. ಏನಪ್ಪಿ ದೇವ್ರು ಬಂದಿತ್ತ? ಬರ್ರಿ ಮತ್ತೆ ಸಿಗ್ತೀವ್ರಿ. ನೋಡಿ ಸ್ನೇಹಿತರೆ, ಇಷ್ಟ ರೊಟ್ಟಿ ಮಾಡಿದೆ ಈಗ. ಇನ್ನೂ ಮಾಡ್ಬೇಕ್ರಿ. ಹಾಗೆ ಒಲಿ ಉರಿತಾ ಇದೆ. ಹಿಟ್ಟು ನೋಡ್ರಿ ಎಷ್ಟು ಚಲ್ಲಿನು ಎಲ್ಲ ಅಲ್ಲಿದೆಲ್ಲ ಬಿಟ್ಟು ರೊಟ್ಟಿ ಮಾಡಾಕತ್ರ ಹಿಂಗೆ ರೀ. ಮನೆ ಎಲ್ಲ ಹಿಟ್ಟು ಆಗ್ತೈತ್ರಿ. ಮತ್ತೆ ತೊಳ್ಕೊಬೇಕಾಗ್ತೈತ್ರಿ. ಇಷ್ಟೊಂದು ರೊಟ್ಟಿ ಮಾಡೀನಿ ಎಷ್ಟಾಗ್ಯಾವಂತ. ಇವನ್ನ ಹರಕ್ಬೇಕಾಗೈತೆ ರೀ. ಮ್ಯಾಲ್ಗಡೆ 2 ರೊಟ್ಟಿ ಹರಿದು ನೋಡ್ರಿ. ಎಲ್ಲರಿಗೂ ಹಿಂಗೆ ಆಗ್ತೈತೆ ಗೊತ್ತಿಲ್ಲ. ಲಾಸ್ಟಲ್ಲಿ ಇದೊಂದು ರೊಟ್ಟಿ ಹರಿತೈತ್ರಿ. ನಂದು ಲಾಸ್ಟ್ ರೊಟ್ಟಿ ಹರಿದೇ ಬಿಡ್ತೈತ್ರಿ. 2 3 ಒಂದು ಓಡ್ನಿ ಹಾಸಿಬಿಟ್ಟೀನಿ ರೀ. 4 5 6 6 7 ಇವ ಮೆತ್ತಗಾದು ಅಂದ್ರೆ ಇದು ಆಗಂಗಿಲ್ಲ ರೀ. ಬೂಸ್ರು ಬರ್ತಾವ್ರೆ. 8 ಇಷ್ಟು ದೊಡ್ಡ ಮಾಡಿ ನೋಡ್ರಿ. 8 9 10 11 12 13 14 15 16 17 18 19 20 21 22 23 24 25 26 ಇದೊಂದು 27 ಖಾಲಿದ ರೂಢಿ ಇಡಬಾರ್ದು ಅಂತೇಳಿ 27 ರೊಟ್ಟಿ ಮಾಡಿ ಅನ್ರಿ. ಇಷ್ಟು ದೊಡ್ಡದವ್ರಿ. ಇವು ಸಣ್ಣ ಅಂದ್ರೆ ಭಾಳ ಆಗ್ತಿದ್ವು ರೊಟ್ಟಿ. ನಾನು ದೊಡ್ಡ ಮಾಡೀನಿ ರೀ. ಇನ್ನೊಂದು ಇಷ್ಟು ಮಾಡಿಬಿಡ್ತೀನಿ ರೀ. ಒಂದು 50 ರೊಟ್ಟಿ ಆದ್ರೆ ರಗಡ ಆಗ್ತಾವ್ರಿ. 2 ದಿನ ರೊಟ್ಟಿ ಮಾಡೋಕ್ಕಾಗೋದಿಲ್ಲ ರೀ. ಮಾರನೇ ದಿನವೂ ಆ ಕಡೆ ಈ ಕಡೆ ಓಡಾಟದಂಗಾಗಿ ಅವಾಗ ಭೀ ರೊಟ್ಟಿ ಕೂತು ರೊಟ್ಟಿ ಮಾಡೋಕ್ಕಾಗೋದಿಲ್ಲ. ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ರೀ. ಅದಕ್ಕೆ ಇವತ್ತು ಮಾಡಿಟ್ಟಿವಂದ್ರೆ ಇದು ರೊಟ್ಟಿ ಆಯ್ತಂದ್ರೆ ಬಟ್ಟೆ ತೊಳೆದು ಹಾಕಿ ಮತ್ತು ಮಾದ್ಲಿ ಮಾಡ್ಬೇಕ್ರಿ. ಊಟ ಇನ್ನೂ ಇಲ್ಲ ರೀ. 10 ಗಂಟೆ ಆಯಿತು. ಮೊಹರಂದು ಸಂತಿ ಮಾಡ್ಕೊಂಡು ಬಂದಾರ ನೋಡ್ರಿ. ನೀನೇ ಮೊಹರಂಗೆ ಏನೆಲ್ಲ ಬೇಕು ಸಂತಿ ಮಾಡ್ಕೊಂಡು ಬಂದಾರೆ. ನಮ್ಮ ಅಂಗಡ್ಯಾಗ ಇರ್ತೈತ್ರಿ. ಆದರೂ ಕಡಿಮೆ ಬಿದ್ದಿರೋದು ತರಲೇಬೇಕ್ರಿ. ಎಂಥವ್ರಿಗಾದ್ರೂ ಈಗ ರಾಜಾಗನ ಒಂದು ಡಬ್ನ ಬೇಕಾದ್ರೆ ಬೇರೆದವ್ರ ಮನೆಗೆ ಹೋಗ್ಬೇಕಾಗ್ತೈತ್ರೆ. ಇವು ದೇವ್ರಿಗೆ ಹಾರ್ಸಕ್ಕೆ ಕಾರಿಕ್ನು ಅಂತೀವ್ರಿ. ಇವಕ್ಕೆ ಉತ್ತತ್ತಿನೂ ಅಂತೀವಿ ನೋಡ್ರಿ. ಕಾರಿಕ್ರಿ. ಇವುದು ಚೊಂಗೆ ಮಾಡಕ್ಕೆ ಗಸ್ಗಸ್ರಿ ಇವು. ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಬಂದಾರಿ ನೋಡಿ. SVT ಈ ಎಣ್ಣೆನ ಜಾಸ್ತಿ ನಾವು ಬಳಸೋದ್ರಿ. ಇದರಿಂದ ಯಾವುದೇ ಕೆಮಿಕಲ್ ಹಾಕಿರಲ್ಲ ರೀ ಅದಕ್ಕೆ ಇದು ಜಾಸ್ತಿ ಇದನ್ನೇ ಬಳಸ್ಬೇಕು ನೋಡ್ರಿ. ನಾವು ಯಾವತ್ತೂ ಇದೇ ಬಳಸ್ತೀವಿ. ನಾನು ಅಂಗಡಿಗೆ ಮಾರೋಕೆ ಕೂಡ ಇದನ್ನೇ ತರ್ತೀನಿ ರೀ. ಇದರಲ್ಲಿ 1 ಲೀಟ್ರದ್ದು ಬರ್ತೈತೆ ರೀ, 1 kgದು ಬರ್ತೈತೆ ರೀ. ಇದು 1 kg ಐತೆ ನೋಡ್ರಿ. ಇದು ಮುಸ್ಕಿ ಕೊಬ್ಬರಿ ತೊಗೊಂಡು ಬಂದಾರಿ. 1 ಪಾವು kg ರೀ ಚುಂಗೆ ಮಾಡೋಕೆ. ಇನ್ನೂ ಐತ್ರಿ ಕೊಬ್ಬರಿ ಮನ್ಯಾಗ. ಮತ್ತು ಫ್ರೆಶ್ ಇದ್ದಿದ್ದು ತೊಗೊಂಡು ಬರ್ರಿ ಅಂತ ಹೇಳೋಣ. 1 ಪಾವು kg ತಂದಾರಿ. ಎಷ್ಟು ಹೋಗೈತೆ ಗೊತ್ತಿಲ್ಲ. ಇದೊಂದು 2 kg ಬೆಲ್ಲ ತೊಗೊಂಡು ಬಂದಾರಿ. 1 kg ಮಾದ್ಲಿಗೆ ಆಗ್ತೈತೆ ರೀ, 1 kg ಚೊಂಗ್ಯಕ್ಕೆ ಆಗ್ತೈತೆ ರೀ. ಯಾರಾದರೂ ಬಂದು ನೋಡಿರಿ ಶೇಂಗಾ ಕಟ್ಟಿ ಕೊಟ್ಟಾರೆ. ಅರ್ಧ kg ಅದು ಬಾಯಿ ಬಿಚ್ಚಿದ ಕೊಟ್ಟಾರೆ. ಒಗೆದು ಬಿಟ್ಟಾರೆ ಅವ್ರೊಳಗೆ ಶೇಂಗಾ ರೀ.
ಇವಾಗ ಹುಂಜ ಚೂರಿ ಹಾಕ್ಸ್ಕೊಂಬರಕ್ಕೆ ಹೊಂಟಾರೆ. ಇನ್ನು ಎಣ್ಣೆ ಐತ್ರಿ, ಬೆಲ್ಲ ತೊಗೋತೀನ್ರೆ ಮತ್ತೆ ಉಳಿದಿರೋದನ ಕೊಬ್ಬರಿ ರಾತ್ರಿ ಬಂದ ಕೊಬ್ಬರಿ ತುರಿದಿಡ್ಬೇಕು ರೀ. ಮತ್ತು ನಾಳೆ ನಸ್ಕನ್ಯಾಗ ಹೋಗೋದಾಗ್ತೈತಿರ್ಲ, ಬಂದು ಅಡ್ಗೆ ಇದು ಆಗಂಗಿಲ್ಲ. ಅರುಣ ಅರುಣ ಇಷ್ಟು ಮಾಡೀನಿ ಇನ್ನೂ ಇಷ್ಟು ಇನ್ನೊಂದು 30 ರೊಟ್ಟಿ ಮಾಡ್ರೆ ಬರೋಬ್ಬರಿ ಆಗ್ತೈತ್ರಿ. ಇನ್ನೊಂದು ತಾಸು ಮಾಡ್ಬೇಕು ರೀ, 30 ರೊಟ್ಟಿ ಆಗ್ಬೇಕು. ಇಷ್ಟು ದೊಡ್ಡ ಮಾಡ್ತೀನಿ ರೀ, ಹಿಟ್ಟಿನಾದಕ್ಕನ ಭಾಳ ಲೇಟ್ ಆಗ್ತೈತೆ ರೀ. ನೋಡಿರಿ ರೊಟ್ಟಿ ಎಷ್ಟು ಅಗಲ್ ಅದಾವ ರೀ, ಕಿಚ್ಚಿಗೆ ಹಚ್ಚಿದ್ರು ರೊಟ್ಟಿ ರೀ ಒಲಿ ಮ್ಯಾಗ. ಒಂದು ರೊಟ್ಟಿ ತಿನ್ನೋ 2 ತಿನ್ನೋರು ಒಂದೇ ತಿಂದ್ರೆ ರಗಡ ಆಗ್ಬೇಕು ರೀ ಅವ್ರಿಗೆ ರೊಟ್ಟಿ, ರಗಡ ಆಗ್ಬೇಕು ರೀ. ಹಿಂಗೆ ಯಾಕೆ ಆರಾಕ್ತೀವಿ ಅಂದ್ರೆ ರೀ, ಒಂದ್ರ ಮ್ಯಾಗ ಒಂದು ಈಗ ತಟ್ಯಾಗ ಇದ್ರಾಗ ಇಟ್ಟಿವಂದ್ರೆ ರೀ, ಒಂದ್ರ ಮ್ಯಾಗ ಒಂದು ಬೂಸ್ರು ಬಂದುಬಿಡ್ತಾವ್ರಿ. ಅದಕ್ಕೆ ಹಿಂಗೆ ಆರಾಕಿ ಒಂದು ಸ್ವಲ್ಪ ತೆಳ್ಳಗೆ ಹಂಗೆ ಆರಾಕ್ತೀವಿ ಅಂದ್ರೆ ಕಟ್ಟಿ ಆದವು ಅಂದ್ರೆ ಮ್ಯಾಗ ಒಂದು ಇದ್ರಗತ್ಲೆ ಮಾಡಿ ಬುಟ್ಟ್ಯಾಗ ತುಂಬಿಟ್ರು ಮೀರಿ ಏನೂ ಆಗಂಗಿಲ್ಲ. 1 ತಿಂಗಳ 2 ತಿಂಗಳ ಬಿಟ್ಟು ತಿಂದರೂ ಏನೂ ಆಗಂಗಿಲ್ಲ ರೀ ರೊಟ್ಟಿ. ಮೊನ್ನೆ ದೇವ್ರಿಗೆ ಮಾಡಾಕ್ರಿ ಮಾಡಿದ್ದೆ ರೀ, ಎಷ್ಟು ಅಂದ್ರೆ ಒಂದು 75 ರೊಟ್ಟಿ ಮಾಡಿದ್ದೆ ರೀ. 75 ರೊಟ್ಟಿ ಮಾಡಿ ಮನೆ ಕೆಲಸ ಮುಗಿಸ್ಕೊಂಡು ಬಟ್ಟೆ ಬಾಂಡೆ ಎಲ್ಲ ಮಾಡಿ ಮಾರ್ಕೆಟ್ಗೆ ಹೋಗಿ 2 kg ಮೆಣಸಿನ್ಕಾಯಿ ತೊಗೊಂಬಂದು ಮಸಾಲೆ ಎಲ್ಲ ಖಾರ ಕುಟ್ಸ್ಕೊಂಡು ಅವತ್ತು ಒಂದೇ ದಿನ ಮಾಡಿದೆ. ಮಸಾಲೆ ಖಾರ ಐತ್ರಿ ಅಲ್ಲಿ ಡಬ್ಬ್ಯಾಗ, ಅದೇ ಎತ್ತಿಟ್ಟಿದ್ದೀವಿ ರೀ. ಈ ಮೊರಮ್ಗೆ ಬರ್ತೈತೆ ಅಂತ ಹೇಳಿ ಅದನ್ನು ಬಳಸಿಲ್ಲ ರೀ, ತಿನ್ನಕ್ಕೆ ಬೇರೆ ತೆಗೆದಿಟ್ಟಿವ್ರಿ. ಅದಷ್ಟು ಅಲ್ಲಿ ತೆಗೆದಿಟ್ಟು ನೋಡ್ರಿ ಡಬ್ಬ್ಯಾಗ. ಅದನ್ನೇ ಇವತ್ತು ಹುಂಜಿಗೆ ನಡಿತೈತ್ರಿ. ಇನ್ನು ಮಾದ್ಲಿಗೆ ರವೆ ಚಾಣಿಸ್ಕೊಂಡು ರವೆ ಹುರ್ಕೋಬೇಕು, ಹಿಟ್ಟು ಹುರ್ಕೋಬೇಕು ಎಲ್ಲ. ಇವತ್ತು ಅಂಗಡಿಗೆ ಹೋಗೋಕೆ ಆಗಂಗಿಲ್ಲ ನನಗೆ. ಬಟ್ಟೆನೂ ಅಡುಗೆ ಎಲ್ಲ ಮುಗಿಸಿ ಬಟ್ಟೆ ತೊಳೆದು ಹಾಕ್ತೀನಿ ರೀ. ನಮ್ಮ ಚಿನ್ನೂನ್ ಕರ್ಕೊಂಬರಕ್ಕೆ ಅವ್ರ ಪಪ್ಪಾರು ಹೋಗ್ಯಾರಿ. ಅರುಣ ಏನೈತಿ ಹುಂಜ ಚೂರಿ ಹಾಕ್ಕೊಂಬರಕ್ಕೆ ಹೋಗ್ತಾರೆ ಅಲ್ಲಿ ದೇವ್ರಂತ ಹೋಗಿ ಅಲ್ಲಿ ಮುಸ್ಲಿಮ್ರು ಇರ್ತಾರೆ ಮುಲ್ಲಾಗಳು, ಅವ್ರ ಕಡೆನ ಚೂರಿ ಹಾಕ್ಕೊಂಡು ಬಂದು ನಾವು ಮನ್ಯಾಗ ಅಡುಗೆ ಮಾಡ್ಬೇಕಾಗ್ತದೆ. ಮತ್ತು ಸಂಜೆ ದೇವ್ರಿಗೆ ಮಾರ್ಲಿ ಬಾಣದ ಜೊತೆ ಈ ಬಾಣನ ತೊಗೊಂಡು ಹೋಗ್ಬೇಕು ನೋಡ್ರಿ. ನಿಮ್ಮ ಕಡೆ ಹೆಂಗೆ ಆಚರಣೆ ಮಾಡ್ತೀರಂತ, ಯಾರಾದರೂ ಮೊಹರಂ ಹಬ್ಬನ ಆಚರಣೆ ಮಾಡ್ತಿದ್ರೆ ಹಾಗೆ ಈ ಕತಾಲ್ದ ಏನು ವಿಶೇಷ ಐತೆ ಅನ್ನೋದು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ. ನಮ್ಮ ಕಡೆ ಹೆಂಗೈತಿ ನಾನು ಅದ್ರ ಬಗ್ಗೆನ ಆಚರಣೆಯಿಂದ ಹೇಳಾಕತ್ತೀನಿ ನೋಡ್ರಿ. ಬರ್ರಿ ಸ್ನೇಹಿತರೆ, ಮತ್ತೆ ರೊಟ್ಟಿ ಮಾಡಿ ಸಿಗ್ತೀನಿ ರೀ. ಒಂದು ಸ್ವಲ್ಪ ನೀರಡ್ಸಿ ಆಗೈತೆ ರೀ, ಫುಲ್ ಮೊದಲು ನೀರು ಕುಡಿತೀನಿ ರೀ. ನೀರು ಭಾಳ ಮುಖ್ಯ ರೀ. ಇನ್ನೂ ಊಟ ಇಲ್ಲ ರೀ. ಈಗ ಊಟ ಮಾಡಿ ಅಂದ್ರೆ ಹೆಂಗೆ ಆಗ್ತೈತೆ ರೀ, ಆಯಸ್ಸಾದಂಗೆ ಆಗ್ಬಿಡ್ತೈತೆ ರೀ. ರೊಟ್ಟಿ ಮಾಡೋಕೆ ಆಗಂಗೆ ಇಲ್ಲ ರೀ, ಸೆಕೆ ಸಿಕ್ಕಾಪಟ್ಟೆ ಬಿಸಿಲು ನೋಡ್ರಿ. ಹೊರಗಡೆ ಹೆಂಗೆ ಬಿಸಿಲು ಐತ್ರಿ. ಹಿಡಿದು ಕೊಡ್ಬೇಕು ಹುಂಜ. ಊಟ ಮಾಡಿ ಹೋಗ್ತೀನಿ. ಹ್ಞೂ 11 ಆಗಕ್ಕೆ ಒಂದೊಂದು ಟೈಮ್ ಈಗ. ಕಮೆಂಟ್ ಆದ್ರೆ ನಂದು ಮೊದಲು ಆದ ಫೋನ್ ಇತ್ತಲ್ಲ, ಅದಕ್ಕೆ ಬರಾಕತ್ತ ಅದು ಆಪ್ಷನ್. ನಂದು ಯೂಟ್ಯೂಬ್ದು ಇದು ತೆಗೆದ್ಬಿಡು ಅದ್ರೊಳಗಿಂದು. ನನ್ನ ಮೊಬೈಲ ಅವ್ನು ತಗೊಂಡಂದ್ರೆ ಮೊದಲು ನಂದು ಇದು ID ಇದು ಅದ್ರಾಗ ಐತೆ, ಕಮೆಂಟ್ ಹಾಕಿದ್ದೆಲ್ಲ ಅದಕ್ಕೆ ಬರಾಕತ್ತವತ್ರೆ. ಯಾರ ಕಡೆ ತೆಗೆಸ್ಬಿಡು, ನಿಂದು ID ಹಾಕು ಅದ್ರೊಳಗೆ. ಕಮೆಂಟ್ ಅದನ್ನ ಇದು ಯೂಟ್ಯೂಬ್ ID ತೆಗೆದ್ಬಿಡು. ಬರೀ ರೊಟ್ಟಿ ಮಾಡ್ತೀನಿ ರೀ ಇನ್ನಷ್ಟು. ಇವು ಬರೀ 20 ರೊಟ್ಟಿ ಇದಾವೆ. ಇವು ಒಂದೇ ದಿನ ನಮ್ಗೆ ತಿನ್ನಕ್ಕೆ ಒಂದ ಮಾಡ್ತಿದ್ದೆ ಇಷ್ಟು. ಇನ್ನೂ ಇದ್ರಷ್ಟು ಮಾಡಬೇಕು ನೋಡಿ ಸ್ನೇಹಿತರೆ. ರೊಟ್ಟಿ ಮಾಡೋದು ಕಂಪ್ಲೀಟ್ ಆಯ್ತು ರೀ. ಇವಾಗ ಮತ್ತೆ ನೀರು ಕಾಯ್ಲಕ್ಕ ಒಲಿ ಮ್ಯಾಗ ಇಟ್ಟೀನಿ ರೀ. ಉರಿ ನೋಡ್ರಿ ಎಷ್ಟು ದನ ಆಗ್ತೈತಿ. ಹಿಟ್ಟು ಒರೆಸ್ಬೇಕಂದ್ರೆ ಹಂಗೆ ಮತ್ತೆ ಅಲ್ಲಿ ಒಲಿ ಚಾಲೋ ಐತ್ರಲ್ಲ, ಲಾಸ್ಟ್ ಒಮ್ಮೆ ನೀರು ಹಚ್ಚಿ ಒರೆಸ್ಕೊಂಡು ಬಿಡ್ಬೇಕತ್ತೆ ಬಿಟ್ಟೆ ನೋಡ್ರಿ. ಮತ್ತು ಇಷ್ಟು ರೊಟ್ಟಿ ಮಾಡಿ ನೋಡ್ರಿ. ಆಲ್ರೆಡಿ ಫಸ್ಟ್ ಇಟ್ಟೆಲ್ಲ ಮಾಡಿದ್ದೆ, ಮತ್ತು ಇವು ಮಾಡಿನ್ರಿ. ಒಂದು ಕೈಲಿ ಎತ್ತಕ್ಕಾಗ್ತಾ ಇಲ್ಲ ರೀ, ಅಷ್ಟದಾವ ರೀ. ಲಾಸ್ಟಲ್ಲಿ ಒಂದು ರೊಟ್ಟಿ ಚಿಕ್ಕದಾಗಿ ಮಾಡೀನಿ ನೋಡ್ರಿ. ಲಾಸ್ಟ್ ಉಳ್ದಿದ್ದು ಹಿಟ್ಟಿಲ್ಲ ರೀ. ಇವು ಎಷ್ಟಾಗ್ಯಾವೇನೋ ರೀ, ಹಾಗೆ ದುಡ್ಯಾಗ ಇಟ್ಟು ಬಿಡ್ತೀನಿ ರೀ. ನಾ ಎನ್ಸಂಗಿಲ್ಲ, ಇದು ಮಾಡಂಗಿಲ್ಲ ರೀ, ಆರಾಕಂಗಿಲ್ಲ. ಯಾಕಂದ್ರೆ ಮನ್ಯಾಗ ತುಂಬ ಅವೇ ಆಗಿಬಿಟ್ಟೈತೆ ರೀ ರೊಟ್ಟಿನ. ನೋಡಿ 1, ಆಮೇಲೆ 2, 3, 4, 5, 6, 7, 8, 9, 10, 11, 12, 13, 14, 15,
16, 17, 18, 19, 20, 21 ಆಗ್ಯಾವ್ರಿ. ನಮ್ಮ ಅರುಣ ಒಂದು 2 ರೊಟ್ಟಿ ತಿಂದಾದ್ರೆ 21, 22, 23, ಇದು ಒಂದು ಲಾಸ್ಟ್ 24 ರೊಟ್ಟಿ ನೋಡ್ರಿ. ಹುಂಜ ಸುಲಿಬೇಕಂತೇಳಿ ಅಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀವ್ರೆ. ಹುಂಜ ಈಗ ಕುಡ್ಗಲ್ ತೊಗೊಂಡು ಬರಕ್ಕೆ ಹೋಗ್ಯಾನ್ರಿ ನಮ್ಮ ಅರುಣ. ಈ ಕಡೆ ಸಾಂಬಾರು ಐತ್ರಿ, ರಾತ್ರಿ ಅಂದ ಅನ್ನ ಐತಿ, ಒಂದು ರೊಟ್ಟಿ ತಿಂತೀನಿ. ಟೈಮ್ 1ಕ್ಕೆ 20 ನಿಮಿಷ ಕಡಿಮೆ ಐತ್ರಿ. ಇವು ಹಿಂಗೆ ಇರ್ಲಿರಿ, ಮೆತ್ತಗಿರ್ತಾವ, ಸಂಜೆಗೆ ಹಾಕೊಂಡು ತಿನ್ನಕ್ಕೆ ಬರ್ತೈತಿ. ಇವಷ್ಟ ಬುಟ್ಟ್ಯಾಗ ತುಂಬಿಟ್ಬಿಡ್ತೀನಿ ರೀ. ಮತ್ತು ಎಲ್ಲ ಕಟಕಾದು ಅಂದ್ರೆ ಇದು ಆಗಂಗಿಲ್ಲ ರೀ. ಮೆತ್ತ ಒಂದು ಮ್ಯಾಗ ಅರ್ಬಿ ಹೊಚ್ಚಿ ಇಟ್ಬಿಡ್ತೀನಿ ರೀ. ಹಾಗೆ ಇವಷ್ಟು ಆರ್ಯಾವ್ರಲ್ಲೇ ಇವಷ್ಟ ಬುಟ್ಟ್ಯಾಗ ತುಂಬಿಟ್ಬಿಡ್ತೀನಿ ನೋಡ್ರಿ. ಇಷ್ಟು ಬಾಂಡೆ ತೊಳಿಬೇಕ್ರಿ, ಬಟ್ಟೆ ತೊಳೆದು ಹಾಕಬೇಕು. ನೀರು ಬಂದಿದ್ರು ಮತ್ತು ನೀರು ತುಂಬಿಟ್ಕೊಂಡಿನ್ರಿ. ಅದೊಂದು ಬಗೋಣಿ ಮತ್ತು ಅಡುಗೆ ಮಾಡಕ್ಕೆ ಬರ್ತಾವೆ, ಅದೊಂದು ಕೊಡ ಒಂದು ತುಂಬಿಟ್ಟಿನ್ರಿ. ಕರೆಂಟ್ ಹೋಗ್ಯಾವ್ರಿ, ದೇವ್ರ ಮನ್ಯಾಗ ಲೈಟ ಕಾಣಕತ್ತಿಲ್ಲ ನೋಡ್ರಿ, ಬೆಳಕ ಕರೆಂಟ್ ಹೋಗ್ಯಾವ್ರೆ. ಇಷ್ಟು ಮುಸ್ರಿ ನೀರು ಹೋದ ಕೋಳಿಗೆ ಹಾಕಿ ಬರ್ಬೇಕು. ಅವನ್ನ ಹಿಟ್ಟು ಅದು ಭಾಳ ಬಿದ್ದಿತ್ತು ರೀ ಕೆಳಗೆ. ಬಿಸಿಲು ನೋಡ್ರಿ ಹೊರಗೆ ಎಷ್ಟು ಬಿಸಿಲು ಅಂದ್ರೆ ರೀ, ಕಾಲು ಇಡಕ್ಕೆ ಬರವಲ್ತ್ರಿ. ಪರ್ಶಿ ಮ್ಯಾಗ ನೀರು ತುಂಬ್ಕೊಂಬರ್ಬೇಕಂದ್ರೆ. ಬರ್ರಿ ಊಟ ಮಾಡಿ. ನನ್ನ ಮುಖ ನೋಡ್ರಿ ಯಾವ ಥರ, ರೊಟ್ಟಿ ಒಲಿ ಮುಂದೆ ಕೂತ್ ಮಾಡ್ರಿ. ಅದೇನು ಫುಲ್ ಸುಡಾಗತ್ತೈತ್ರಿ, ಜಳ 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 ಮುಖ ಎಲ್ಲ ರೀ. ತಲೆ ತೊಳ್ಕೊಂಡಿನು, ಮುಖ ತೊಳ್ಕೊಬೇಕ್ರಿ. ಹೀಟಿಗೆ ನೋಡ್ರಿ ಎಷ್ಟು ಗುಳಿ ಅದಾವ್ರಿ ನನಗೆ. ಬಟ್ಟೆ ಹೊಲದು 1 ವಾರ ಒಟ್ಟೆ ಬಿಡು ಇಲ್ಲನ ಬಟ್ಟೆ ಹೊಲಿದು. ಈಗ ಮುಂಜಾನೆ ಹಿಡಿದು ಇಲ್ಲಿ ಒಲಿ ಮುಂದ್ರಿ, ಒಲಿ ಮುಂದಿನ ಕಾವಿಗೆ ನನ್ನ ಆಕಾರ ನೋಡ್ರಿ ಯಾವ ಥರ ಆಗೈತ್ರಿ. ಹಾಗೆ ರೀ, ಹಬ್ಬ ಹರಿದಿನಗಳು ಆಗ್ಬೇಕಾದ್ರೆ ಹಂಗೆ ಆಗಂಗಿಲ್ಲ ರೀ. ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರು ಕಡಿಮೆನೇ ಆಗ್ತೈತ್ರಿ. ಎಷ್ಟು ಅವಸರ ಮಾಡ್ಕೊಂಡ್ರಿ ಇನ್ನ ಕೆಲಸ ಹಂಗೆ ಉಳಿತಾವ್ರೆ. ಮತ್ತು ಎಷ್ಟು ಬಡ್ಕೊಂಡು ಮಾಡ್ರಿ ಇನ್ನೂ ಆಗಂಗೆ ಇಲ್ಲ ರೀ. ಮನೆ ಒಳಗಡೆ ಕೆಲಸನ ಅಂಗಡಿ ತೆರೆದಿಲ್ಲ ರೀ, 2 ದಿನ ಇನ್ನು ಅಂಗಡಿ ತೆರಕ್ಕೆ ಆಗಂಗಿಲ್ಲ ರೀ. ಆಡುಗಳು ಓದಕ್ಕೆ ಕಟ್ಟಿ ಬಂದಾನ್ರಿ ನಮ್ಮ ಅರುಣ. ಇಲ್ಲಿದೆ ಒಂದು ಸ್ವಲ್ಪ ಸಜ್ಜಿ ಮೇವು ಕಡ್ದ ಅವಕ್ಕೂ ಕೆಲಸನ ರೀ. ಹಬ್ಬ ಈ ಜಾತ್ರೆ ಮೊಹರಮ್ಮದು ಬತ್ತಂದ್ರೆ ಅಡ್ಡಾಡಿ ನಮ್ಮ ಚಿನ್ನೂನ್ ಸಾಲಿಗೆ ಹೋಗ್ಯಾರ ನಮ್ಮ ಮನೆಯವ್ರು. ಅವ್ನಿಗೆ ಬಿಡಾಕತ್ತಿಲ್ಲತ್ರಿ. ಮೊಹರಮ್ಕಾದ್ರೆ ಬಿಡಂಗಿಲ್ಲ ರೀ ಅಂದ್ರತ್ರಿ. ಅಣ್ಣ ಮತ್ತು ಅವ್ನಿಗೆ ಥೈರಾಯ್ಡ್ದು ಹಾಸ್ಪಿಟಲ್ಗೆ ಹೋಗೋದೈತ್ರಿ ಅಂತ. ನಾನು 1 ಗಂಟೆಗೆ ಬಿಡ್ತೈತ್ರಿ ಸ್ಕೂಲ. ಬಿಡಾನ ಅವ್ರ ಕ್ಲಾಸ್ ಸರ್ನ ಕೇಳಕತ್ರಿ. ಹಾಗೆ ಪ್ರಿನ್ಸಿಪಾಲ್ನ ಕೇಳ್ಕೊಂಡು ನೋಡಕತ್ರಿ ಅಂತ ಅಂದ್ರತ್ರಿ. ಅಲ್ಲಿ ಹೆಡ್ ಮಾಸ್ಟರ್ ರೂಮಿಗೆ ಹೋಗ್ಯಾನ್ರೆ. ಅಲ್ಲಿ ಕೇಳೋಣ ಸರ್ ಇಲ್ಲದಾರ, ಅವರು ಯಾಕೆ ಬಂದಿರೈತೆ ಬ್ಯಾರೆದವ್ರ ಸರ್ ಕೇಳೋಣ ಹಿಂಗೆ ಹೇಳ್ರಿ, ಹುಡ್ಗನ ಕರ್ಕೊಂಡು ಹೋಗಕ್ಕೆ ಬಂದಿರಿ ಅಂತ ನಾನು ರೀ. ನನಗೆ ಹೋಗೋಣತ್ತಿರಿ, ನಾ ಅದಕ್ಕೆ ಹೋಗಂಗಿಲ್ಲ ರೀ. ಯಾಕಂದ್ರೆ ಅಲ್ಲಿ ಸಿಚುವೇಶನ್ ಗೊತ್ತೈತ್ರಿ ನನಗೆ. ಅದಕ್ಕೆ ನೋಡ್ರಿ, ಮಕ್ಕಳಿಗೆ ಈಗ ಎಲ್ಲ ಮಕ್ಕಳು ಬಂದಿರ್ತಾವ್ರೆ. ಮೊನ್ನೆ ಹೋಗ್ಯಾನ್ರಿ, ನಾ ಇವತ್ತಿಗೆ 15 ದಿನ ಆಯ್ತು ರೀ ಸ್ಕೂಲಿಗೆ ಹೋಗಿ. ಮತ್ತು ಅವ್ರ ಸಾಲಿಯವ್ರು ಕಳ್ಸಂದ್ರೆ ಕಳ್ಸಂಗಿಲ್ಲ ರೀ. ಅದಕ್ಕೆ ರೀ ಬರೀ ಊಟ ಮಾಡ್ತೀನಿ ರೀ. ಸಿಕ್ಕಾಪಟ್ಟೆ ಸುಸ್ತು ಬರಾಕತ್ತೈತ್ರಿ. ಊಟ ಮಾಡಿ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ.
ದೇವ್ರಿಗೆ ಹೋಗಿ ಬಂದು ನೋಡಿ ಸ್ನೇಹಿತರೆ. ಸೀರೆ ಸಿಂಪಲ್ ಆಗಿ ಬಡಗನೆ ಉಟ್ಕೊಂಡಿರೋ ಟೈಮ್ ಇದ್ದಿದ್ದಿಲ್ಲ. ಸಂಚನ ಕೆಲಸ ಮಾಡಿ ರಗಡ ಆಯ್ತು ರೀ. ಮಾದ್ಲಿ ಮಾಡಿಕೊಂಡು ಕೋಳಿ ಸಾಂಬಾರು ಅಲ್ಲಿ ಗಡಿಗೆ ಮಾಡಿಟ್ಟಿನ್ರಿ. ಈಗ ಊದು ಹಾಕಿ ಅಲ್ಲಿ ನೈವೇದ್ಯ ಅಂತೂ ಕೊಟ್ಟು ಬಂದೀವ್ರಿ. ಸ್ವಲ್ಪ ಊದು ಹಾಕ್ಬೇಕತ್ರೆ. ಅದನ್ನ ಹಾಕಿ ನಮ್ಮ ತಂಗಿ ಯಾರು ಬರಾಕತ್ತಾರೆ. ಮಾದ್ಲಿ ನೋಡ್ರಿ ಇಷ್ಟೇ ಮಾಡಿದ್ರಿ. ಯಾರೂ ಬರಂಗಿಲ್ಲ ಅಂದ್ಕೊಂಡು ಮಾದ್ಲಿ ಸ್ವಲ್ಪ ಮಾಡಿದ್ರೆ ನಮ್ಮ ಮನ್ಯಾಗೂ ಬೆಲಸ್ ಯಾರೂ ತಿನ್ನಂಗಿಲ್ಲ ರೀ. ನಾನು ಅವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ, ಯಾಕಂದ್ರೆ ಬಡ ಬಡ ಮಾಡ್ಕೊಂಡು ಹೆಚ್ಚಾತ್ರೆ. ಬಾಂಡೆ ತೊಳೆದು ಕಸ ಹುಡುಗಿ ಎಲ್ಲ ರೆಡಿಯಾಗಿ ಹೋಗ್ಬೇಕಾದ್ರೆ 7:30 ಹೋಗಿದ್ದೀವ್ರಿ. ಈ ಟೈಮ್ 8:30 ಆಗಕ್ಕೆ ಬಂದತ್ರಿ. ಒಂದು ತಾಸು ಹೋದಿವ್ರಿ ಆ ಕಡೆ. ನೋಡಿರಲ್ಲ ಎಷ್ಟು ಜನ ಇದ್ರಿ. ಎಲ್ಲ ಒಂದೇ ಸಮುದಾಯ, ನಾವು ಒಂದೇ ಇದ್ರವ್ರು ನೋಡ್ರಿ. ಯಾರೂ ಇಲ್ಲಿ ಪವನ್ಯಾರ ಆಗೋರು ಯಾರೂ ಇಲ್ಲ ರೀ. ಎಲ್ಲರೂ ಅಣ್ತಂಬರು ಆಗೋರು ಅದೀವಿ ನಮ್ಮ ಊರಾಗ ಅಷ್ಟರು. ಹೆಂಗೆ ಅನ್ಸಿತ್ತು ಇವತ್ತಿನ ಲಾಗ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿರಿ. ಇನ್ನೂ ಹೆಚ್ಚಿಗೆ ನನಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತೈತೆ ರೀ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಹಾಗೆ. ಸಾರಿ ಹಂಗಾಕಿತ್ತಂತ ಕಮೆಂಟ್ ಮಾಡಿರಿ. ಇಷ್ಟೇ ರೀ. ಇನ್ನು ಊಟಕ್ಕೆ ಕೊಡ್ಬೇಕ್ರಿ ಅಲ್ಲಿ. ಮತ್ತು ಈಗ ಹೆಂಗಂದ್ರೆ ರೀ ಇದು ಈಗ ಬೀಗ್ರ ಅಂತಂಬ್ರು ಎಲ್ಲರೂ ಮಾಡಿರ್ತಾರೆ ಮನ್ಯಾಗ. ನಾವು ಹುಂಜ ಮಾಡಿದ್ದೀವಿ ರೀ. ಅವರೆಲ್ಲ ಏನು ಮಾಡಿರ್ತಾರೆ ಹೊಂತ ಮಾಡಿರ್ತಾರೆ. ಹೇಳ್ಯಾರ್ರಿ ಅಲ್ಲಿ ಊಟಕ್ಕೆ ಹೋಗ್ಬೇಕ್ರಿ ಎಲ್ಲರೂ ಒಂದೊಂದು ಕಡೆ ರೀ. ಈಗ ಇಡೀ ಊರಾಗ ಎಲ್ಲರೂ ಮನ್ಯಾಗ ಇರ್ತಾರೆ. ನಾವು ಈ ಸಲನ ಬ್ಯಾಟಿ ಮಾಡೋರು ಇದ್ದೀವಿ ರೀ. ಒಂದು ಸ್ವಲ್ಪ ಇಚ್ಚು ಆದಂಗೆ ಆಗಿ ಸ್ವಲ್ಪ ಮನ್ಯಾಗ ಮಾಡೋದಾಗಲಿಲ್ಲ ರೀ. ಮುಂದಿನ ವರ್ಷ ಮಾಡ್ಬೇಕ್ರಿ. ಮಗಂದ ಸ್ವಲ್ಪ ಒಂದು ಆರೋಗ್ಯ ಸುಧಾರಣೆ ಆಯಿತು ಸಣ್ಣ ಮಗಂದು ಅಂದಾಗ ಮಾಡ್ಬೇಕು ಅನ್ನೋದೈತ್ರಿ. ಆಗಲಿ ಸಕ್ಕರೆ ಬೀಳ್ರಿ, ದೇವ್ರಿಗೆ ಮಾಡ್ತೀವಿ ಅಂದ್ರೆ ಮಾಡಲೇಬೇಕ್ರಿ. ಯಾಕಂದ್ರೆ ಸ್ವಲ್ಪ ಟೈಮ್ ಸಿಗಲಿಲ್ಲ ರೀ. ಆ ಕಡೆ ಈ ಕಡೆ ಅಡ್ಡಾಡಿದ್ರಾಗ ಅವನದೊಂದು ಸಕ್ಸಸ್ ಆಗಲಿ. ಇವನಂತರೂ ಕೆಲಸ 10th ಪಾಸ್ ಆದ. ಅವನದು ಆರೋಗ್ಯ ಅಂತೂ ಚೆನ್ನಾಗೈತಿ. ಅವನದೊಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ದೂರ ಆಯ್ತಂದ್ರೆ ದೇವ್ರುಗಳ ಹರಕೆ ಎಲ್ಲ ಮುಟ್ಟಿಸ್ಬೇಕು ಅನ್ನೋದೈತ್ರಿ. ಹೆಂಗೆ ಅನಿಸಿತ್ತಂತ ಕಮೆಂಟ್ ಮಾಡಿರಿ. ಆದಷ್ಟು ಹೊರಗಡೆ ನಮ್ಮ ಮಕ್ಕನ ಗಂಡ ಅದು ಬಂದಾರೆ. ನಾನು ಮಾತಾಡೋದು ಕೇಳಿಸ್ಕೊಳಕತ್ತಾರೆ. ಅವರಿಗೆ ಊಟಕ್ಕೆ ಕೊಡ್ಬೇಕ್ರಿ. ತಂಗಿಯಾರಿನ ಬಿಜಾಪುರದಿಂದ ಈಗ ಬರಾಕತ್ತಾರೆ. ರೊಟ್ಟಿ ಎಲ್ಲ ಸ್ವಲ್ಪ ಆ ಕಡೆ ಬುಟ್ಟ್ಯಾಗ ತೊಗೊಂಬಿಟ್ಟಿನ್ರಿ. ಈಗ ನೈವೇದ್ಯ ಕೊಟ್ಟು ಬಂದಿರೋ ಚೀಲ ಅಲ್ಲಿ ಕೆಳಗೆ ಇಟ್ಟು ನೋಡ್ರಿ. ಅಲ್ಲಿ ವಿಡಿಯೋ ಮಾಡೋಕೆ ಜಾಸ್ತಿ ಆಗಲಿಲ್ಲ ರೀ. ಯಾಕಂದ್ರೆ ಸಿಕ್ಕಾಪಟ್ಟೆ ಹಲಗಿ ಸೌಂಡು. ನಾನು ವಾಯ್ಸ್ ಓವರ್ನು ಕೊಡೋಂಗಿಲ್ಲ ರೀ. ಅದನ್ನೇ ಅಪ್ಲೋಡ್ ಮಾಡ್ತೀನಿ ರೀ. ವಾಯ್ಸ್ ಓವರ್ ಕೊಟ್ಕೋತ ಕೂತ್ರೆ ವಿಡಿಯೋ ಎಡಿಟಿಂಗ್ ಮಾಡೋಕೆ ಟೈಮ್ ಹೋಗ್ಬಿಡ್ತೈತಿ. ಅದಕ್ಕೆ ರೀ ನಾಳೆ ಜಲ್ದಿನೇ ಹಾಕಿಬಿಡ್ತೀನಿ ರೀ. ನಾಳೆ ಚಂದ ಇರ್ತೈತಿ ರೀ. ಇಡೀ ದಿನ ರೀ. ಬೆಳಗ್ಗೆ 4 ಗಂಟೆಗೆ ಹೋಗ್ಬೇಕು ರೀ. ಎದ್ದು 4 ಗಂಟೆ 4:15 ಅಂದರೂ ಊರಾಗ ಇರಬೇಕು ರೀ. ದೇವ್ರು ಹೇಳತ್ತವ್ರೆ ಅಷ್ಟೊತ್ತಿನಾಗ. ದೇವ್ರು ಹೇಳತ್ತವ್ರೆ. ಮತ್ತು 10 ಗಂಟೆ 11 ಗಂಟೆಗೆ ವಾಪಸ್ ಮತ್ತೆ ಮನೆಗೆ ಬಂದು ಚೊಂಗೆ ಮಾಡಿಕೊಂಡು ಮತ್ತು ಸಂಜೆ 4 ಗಂಟೆಗೆ ಸಕ್ಕರೆ ಹಂಚೋದು. ಮೊದ್ಲಿ ಚೊಂಗೆ ಬಾಣ ತೊಗೊಂಡು ಹೋಗಿ ಕೊಡೋದಿರ್ತೈತೆ ನೋಡ್ರಿ. ಬರ್ರಿ ಸ್ನೇಹಿತರೆ, ಇವತ್ತಿನ ಲಾಗ್ ಇದು. ಇವತ್ತು ಕತಾಲ್ ದಿನದ ಲಾಗ್ ಇತ್ತು. ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ, ಸಪೋರ್ಟ್ ಮಾಡಿರಿ. ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ಬರ್ರಿ ಮತ್ತು ನಾಳೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್ ನೋಡಿ.